ಹಾಯ್ ಹಲೋ ನಮಸ್ತೆ, ಹೇಗಿದ್ರೆ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ನನ್ನ ಇವತ್ತಿನ ಬ್ಲಾಗಲ್ಲಿ ನಮ್ಮ ಊರಲ್ಲಿ ದೊಡ್ಡ ದೇವ್ರು ಮಾಡ್ತಾಯಿದ್ದಾರೆ. ಸೊ ಅದರದ್ದೇ ಇವತ್ತಿನ ಬ್ಲಾಗ್. ತುಂಬ ದಿನ ಆಯಿತು ಗಾಯ್ಸ್ ನಾನು ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ. ಯಾಕಂತ ಹೇಳಿದ್ರೆ ರೀಸನ್ ಏನಪ್ಪ ಅಂತ, ಕೆಲಸಕ್ಕೆ ಹೋಗ್ತಾ ಇದ್ದೀನಿ. ಸೊ ಕೆಲಸಕ್ಕೆ ಹೋಗಿಬಿಟ್ಟು ನಾವು ಇಲ್ಲಿ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಸೊ ರೀಸನ್ ಅದೇ. ಸೊ ನಿಮ್ಮ ಸಪೋರ್ಟ್ ನಮಗೆ ಸದಾ ಇರಬೇಕು. ಮುಂಚೆ ಹೇಗೆ ಮಾಡ್ತಿದ್ದೀರಾ ಸೊ ಅದೇ ರೀತಿ ಈಗೂ ಸಹ ನಮಗೆ ಸಪೋರ್ಟ್ ಮಾಡಿ ಅಂತ ಮನಸ್ಫೂರ್ತಿಯಾಗಿ ಕೇಳ್ಕೊತಾ ಇದ್ದೀನಿ. ನಿಮ್ಮ ಬೆಂಬಲ ಇಲ್ಲದೆ ನಾವು ಹೀಗೆ ಬೆಳೀಲಿಕ್ಕಾಗಲ್ಲ. ಸೊ ನಿಮ್ಮ ಸಪೋರ್ಟ್ ಸದಾ ಇರಲಿ ಅಂತ ಕೇಳ್ಕೊತ ನನ್ನ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತಿನ ನನ್ನ ಬ್ಲಾಗ್ ಆಗಲೇ ಹೇಳಿದಾಗೆ ದೊಡ್ಡ ದೇವ್ರು ಮಾಡ್ತಾಯಿದ್ದಾರೆ. ಸೊ ನಮ್ಮ ರಿಲೇಷನ್ ಹಾಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಬಂದಿದ್ದರು. ಹಾಗೆ ಒಂದು ಚಿಕ್ಕ ಬ್ಲಾಗ್ ಮಾಡಿಕೊಂಡೆ. ಹಾಗೆ ನಾವು ಹೇಗೆ ಮಾಡ್ತೀವಿ ಅನ್ನೋದನ್ನು ಈ ಬ್ಲಾಗಲ್ಲಿ ನಾನು ಸಿಂಪಲ್ಲಾಗಿ ಮಿನಿ ಬ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಆರತಿ ಮಾಡಲಿಕ್ಕೆ ನಾವು ಈಗ ರೋಸು ಮತ್ತು ಪತ್ರೆ ಎಲ್ಲ ತೊಗೊಂಡು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ತಾ ಇರೋದು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾ ಇರಿ, ಇದು ದೇವರಿಗೆ ಹಾರಕ್ಕೋಸ್ಕರ. ಹಾಗೆ ನಾವು ಮದುವೆದು ಇದನ್ನು ವಿಡಿಯೋ ಹಾಕಿದ್ವಿ. ಸೊ ಅದು ಸಹ ಎಲ್ಲ ಫ್ಯಾಮಿಲಿ ಎಲ್ಲ ನೋಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಮದುವೆಗಿನ್ನ ಮುಂಚೆ ನಾವು ಹೇಗಿದ್ವಿ, ಮದುವೆ ಆದಮೇಲೆ ಹೇಗಿದ್ದೀವಿ ಅಂತ ನೋಡ್ತಾ ಇದ್ವಿ. ತುಂಬ ಡಿಫ್ರೆನ್ಸ್ ಇದೆ. ಸೊ ಇದರಲ್ಲೆಲ್ಲ ತೋರಿಸೋ ಹಾಗಿಲ್ಲ. ಸೊ ಹಾಗಾಗಿ ನಾನು ತೋರಿಸ್ತಾ ಇಲ್ಲ. ಸೊ ಹೇಳ್ತಾ ಇದ್ದೀನಿ ಅಷ್ಟೇ. ಅದಿನ ಹಬ್ಬ ಅಂತ ಬಂದಮೇಲೆ ಜನ ಬರಬೇಕು, ಹಾಗೆ ಹಬ್ಬದ ಅಡುಗೆ ಮಾಡಬೇಕು, ಆವಾಗೇ ಚೆನ್ನಾಗಿರೋದು ಮತ್ತು ಆವಾಗೇ ತುಂಬ ಹ್ಯಾಪಿ ಆಗಿರೋದು. ಸೊ ನಾವು ಹೀಗೆ ಇರಬೇಕು ಅಂತ ನನ್ನ ರೂಲ್ಸ್ ಇದೆ. ಸೊ ಹಾಗೆ ನಾನು ಹಾಗೆ ಇರ್ತೀನಿ. ಸೊ ನಮ್ಮ ಅಕ್ಕಂದ್ರೆಲ್ಲ ಹೂವು ಎಲ್ಲ ಕಟ್ತಾ ಇದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು. ಸಾರಿ, ಒಂದು ಸ್ವಲ್ಪ ನನ್ನ ವಾಯ್ಸ್ ಬ್ರೇಕ್ ಆಗ್ತಾಯಿದೆ. ಹಾಗೆ ಗಾಡಿಗೂ ಸಹ ಅಲಂಕಾರ ಮಾಡ್ತಾ ಇದ್ದಾರೆ. ಐ ಮೀನ್ ಅದೇ ಹೂವಿಂದೆಲ್ಲ ಹಾಕೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಸೊ ನೋಡಿ ನಮ್ಮ ಅಕ್ಕ ಹೇಗೆ ಕಟ್ತಾ ಇದ್ದಾಳೆ ಅಂತ ಹೂವನ್ನ. ಆ್ಯಕ್ಚುಲಿ ಕೆಲವ್ರಿಗೆ ಹೂ ಕಟ್ಟಲಿಕ್ಕೆ ಬರಲ್ಲ, ನನಗೂ ಸಹ ಕಟ್ಲಿಕ್ಕೆ ಬರಲ್ಲ, ಜಾಸ್ತಿ ಕಟ್ಲಿಕ್ಕೆ ಬರಲ್ಲ. ಸೊ ಸ್ವಲ್ಪ ಮಾತ್ರ. ಸೊ ನೋಡಿ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕಟ್ತಾಳೆ ಹೂವನ್ನ. ಸೊ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅಂತೂ ಫುಲ್ ನಮ್ಮ ಮದುವೆದು ವಿಡಿಯೋಸ್ ನೋಡಿ ಫುಲ್ ಖುಷಿಯಾಗಿಬಿಟ್ಟಿದ್ದಾರೆ. ಹಾಗೆ ಒಂದು ಸ್ವಲ್ಪ ಕಲ್ಲಂಗಡಿ ತಂದಿದ್ವಿ. ಬೇಸಿಗೆಗಾಲದಲ್ಲಿ ಕಲ್ಲಂಗಡಿ ತಿನ್ನಲಿಲ್ಲ ಅಂದರೆ ಹೇಗೆ ಹೇಳಿ. ಹಾಗೆ ನಾನು ಹೇಗೆ ರೆಡಿಯಾಗಿದ್ದೀನಿ ಅಂತ ತೋರಿಸ್ತೀನಿ, ಬನ್ನಿ. ಸೊ ಇದು ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಾಮೆಂಟ್ ಮಾಡಿ. ಸೊ ಇದಿಷ್ಟು ನಮ್ಮ ಬ್ಲಾಗ್, ಮಿನಿ ಬ್ಲಾಗ್. ಸೊ ಹೇಗೆ ಅನ್ನಿಸ್ತು ವಿಡಿಯೋ ಕಾಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಬ್ಲಾಗಲ್ಲಿ. ಬಾಯ್.